ಲಂಡನ್ನ ಶಾಲೆಯೊಂದರಲ್ಲಿ 8 ವರ್ಷದ ಹಿಂದೂ ವಿದ್ಯಾರ್ಥಿಯೊಬ್ಬ ತಿಲಕ ಧರಿಸಿದ್ದಕ್ಕಾಗಿ ತಾರತಮ್ಯ ಎದುರಿಸಿದ್ದು, ಶಾಲೆಯನ್ನೇ ಬಿಟ್ಟ ಘಟನೆ ನಡೆದಿದ್ದು, ಈ ತಾರತಮ್ಯ ಅಲ್ಲಿರುವ ಮಕ್ಕಳಿಂದ ನಡೆದಿಲ್ಲ, ಬದಲಾಗಿ ಎಲ್ಲವನ್ನೂ ಅರಿತ ಮುಖ್ಯೋಪಾಧ್ಯಾಯರಿಂದಲೇ ಈ ತಾರತಮ್ಯ ನಡೆದಿದೆ. 8 ವರ್ಷದ ಬಾಲಕ ಶಾಲೆಯಲ್ಲಿ ಬಿಡುವಿನ ಸಮಯದಲ್ಲಿ ಆಟ ಆಡುವಾಗ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಆತನ ಬೆನ್ನು ಬಿದ್ದು ನಿರಂತರವಾಗಿ ಆತನನ್ನ ಮುಜುಗರಕ್ಕೊಳಗಾಗುವಂತೆ ಮೇಲ್ವಿಚಾರಣೆ ಮಾಡ್ತಿದ್ರಿಂದ ಆ ಬಾಲಕ ಗೆಳೆಯರೊಂದಿಗೆ ಆಟವನ್ನ ಸಹ ಆಡದೆ ಒಂಟಿಯಾಗಿರುವಂತಹ ಪರಿಸ್ಥಿತಿ ಉಂಟಾಗಿದೆ. ಕೊನೆಗೆ ಆ ಬಾಲಕ ಶಾಲೆಯನ್ನೇ ಬಿಟ್ಟು ಬೇರೆ ಶಾಲೆಗೆ ಸೇರಿರುವ ಘಟನೆ ನಡೆದಿದೆ. ಬ್ರಿಟಿಷ್ ಹಿಂದೂ ಮತ್ತು ಭಾರತೀಯ ಸಮುದಾಯವನ್ನ ಪ್ರತಿನಿಧಿಸುವ ಸಾಮಾಜಿಕ ಚಳುವಳಿ ಮತ್ತು ವಕಾಲತು ಸಂಸ್ಥೆಯಾದ ಇನ್ಸೈಟ್ ಯುಕೆ ಆಕ್ರೋಶ ವ್ಯಕ್ತಪಡಿಸಿದೆ. ಲಂಡನ್ನಲ್ಲಿರುವ ವಿಕಾರ್ಸ್ ಗ್ರೀನ್ ಪ್ರೈಮರಿ ಶಾಲೆಯಲ್ಲಿ ಈ ಬಾಲಕ ವ್ಯಾಸಂಗ ಮಾಡ್ತಾ ಇದ್ದ. ಈ ವೇಳೆ ಆ ಬಾಲಕ ಹಿಂದೂ ಧರ್ಮದ ಧಾರ್ಮಿಕ ಸಂಕೇತವಾಗಿರುವ ತಿಲಕವನ್ನ ಧರಿಸಿದ್ದಕ್ಕಾಗಿ ಅಲ್ಲಿನ ಸಿಬ್ಬಂದಿ ತಿಲಕದ ಬಗ್ಗೆ ವಿವರಣೆ ನೀಡುವಂತೆ ಒತ್ತಾಯ ಮಾಡಿದ್ರಂತೆ. ಅಲ್ಲದೆ ಮುಖ್ಯೋಪಾಧ್ಯಾಯರು ಮಗುವನ್ನ ವಿರಾಮದ ಸಮಯದಲ್ಲಿ ಬೆದರಿಸಿದ್ದಾರೆ. ಇದರಿಂದ ಮಗು ಆಟಗಳಲ್ಲಿ ಭಾಗವಹಿಸುವುದನ್ನ ನಿಲ್ಲಿಸಿ ತನ್ನ ಸಹಪಾಠಿಗಳಿಂದ ದೂರ ಉಳಿದಿದ್ದಂತೆ.